ಬನ್ನಿ ಇವತ್ತು ಸಿಂಪಲಾಗಿ ಮಾಡುವಂಥ ಮೊಟ್ಟೆ ಪದಾರ್ಥ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲೊಂದು ಜಾರಿಗೆ ತೆಂಗಿನಕಾಯಿ ಪೀಸ್ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿಟ್ಟಂಥ 2 ಟೊಮೆಟೊ ಸೇರಿಸ್ತಾ ಇದ್ದೇನೆ. ಇನ್ನು ಬಿರಿಯಾನಿ ಸ್ಪೈಸಸ್ ಸೇರಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದರಲ್ಲಿ 1 ಇಂಚು ಶುಂಠಿ ಸಹ ಸೇರಿಸ್ತಾ ಇದ್ದೇನೆ. ಇದಕ್ಕೆ 1 ಚಮಚ ಆಗುವಷ್ಟು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೇನೆ. ಖಾರ ಮೆಣಸು ಖಾರಕ್ಕೆ ಬೇಕಾದಷ್ಟು ಸೇರಿಸಿದರೆ ಆಯಿತು. ಹಾಗೆ ಇಲ್ಲಿ ಕೊತ್ತಂಬರಿ ಪುಡಿ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಶಿನ, ಇನ್ನೊಂದು 6 ಎಸಳು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ನೀರು ಹಾಕಿ ನೈಸಾಗಿ ರುಬ್ಕೊಂಡು ಬರುವ. ನೋಡಿ ಮಸಾಲೆ ರೆಡಿಯಾಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಡುವ. ಇವಾಗ ಒಂದು ಪಾತ್ರೆ ತಗೊಂಡು ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಸೇರಿಸ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಸಹ ಸೇರಿಸ್ಬೋದು. ಇದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೇನೆ. ಸಾಸಿವೆ ಸಿಡಿಯುವಾಗ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೇನೆ. ಇವಾಗ ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈರುಳ್ಳಿ ಕೆಂಪಗಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ರುಬ್ಬಿಟ್ಟಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಜಾರು ತೊಳೆದು ಅದರ ನೀರನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ನಾವೆಲ್ಲ ಹಸಿಯೇ ಹಾಕಿದ್ದೇವೆಲ್ಲ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ. ಅದರಿಂದ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಕೊಳ್ಳುವಲ್ಲಿವರೆಗೆ ಫ್ರೈ ಮಾಡಬೇಕು. ಖಾರ ಎಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮೆಣಸಿನ ಪುಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನೀರು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಸಾಂಬಾರು ತೆಳುವಾಗಿ ಇರಬೇಕು ಇವಾಗ, ಯಾಕಂದರೆ ಮತ್ತೆ ಮೊಟ್ಟೆ ಸೇರಿಸುವಾಗ ಸಾಂಬಾರು ದಪ್ಪ ಆಗ್ತದೆ. ಇವಾಗ ಇದಕ್ಕೆ ನಾನು 1 ಚಮಚ ಉಪ್ಪು ಸೇರಿಸ್ತಾ ಇದ್ದೇನೆ. ರುಚಿಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಕಲ್ಲುಪ್ಪು ಸೇರಿಸಿದ್ದೇನೆ. ಸಾಂಬಾರು ಚೆನ್ನಾಗಿ ಕುದಿಬೇಕು. ಇವಾಗ ಮುಚ್ಚಳ ಮುಚ್ಚಿಟ್ಟು ಬಿಡುವ. ನೋಡಿ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಫ್ಲೇಮನ್ನು ಲೋ ಮಾಡಿ ಇಡುವ. ಇವಾಗ ಒಂದೊಂದೇ ಮೊಟ್ಟೆ ಸೇರಿಸುವ. ನಾನು ಪಿಂಗಣಿಗೆ ಹಾಕಿ ಸೇರಿಸ್ತಾ ಇದ್ದೇನೆ, ಇಲ್ಲದಿದ್ದರೆ ಅದರ ಸಿಪ್ಪೆ ಬೀಳೋ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ. ನಾನಿಲ್ಲಿ 5 ಮೊಟ್ಟೆಯನ್ನು ಸೇರಿಸಿದ್ದೇನೆ. ನೀವು ಎಷ್ಟು ಬೇಕೋ ಆ ಥರ ಸೇರಿಸಿದರೆ ಆಯಿತು. ಇವಾಗ ಮುಚ್ಚಳ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡುವ. ಮಧ್ಯದಲ್ಲಿ ಒಂದು ಸಲ ಕೈ ಆಡಿಸಿ, ಇಲ್ಲದಿದ್ದರೆ ಅದು ತಳ ಹಿಡಿಯುವ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ. ನೋಡಿ ಆಯಿತು, ನಮ್ಮ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ತುಂಬ ಬೇಗನೆ ಮಾಡ್ಕೊಳ್ಬೋದು. ಇದು ಅನ್ನ, ದೋಸೆ, ಚಪಾತಿಗೆ ಸೂಪರಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.